ಏನ್ ವಿಷಯ? ಅದೇ ಅಮ್ಮ, ಆ ACP ಅವನ್ ಗಲಾಟೆನ ಬಿಟ್ಟು ನೀವ್ ಯಾಕೆ ಬಂದಿದ್ದೀರೋ ಅದನ್ನ ಹೇಳಿ. ಇವತ್ತು ಆ ಮನೇಲಿ ಅಂದ್ರೆ ಅವಳಿಗೆ ಸಾವು ಹತ್ರ ಬಂದಿದೆ ಅಂತ ಆಯ್ತು. ಅದೇ ನಮ್ ಹಾಗೆ ನೀನು ಗೆಸ್ ಮಾಡಿದೆ. ನಿನಗ್ ಬಂದಿರೋ ತರ ಯೋಚನೆನೆ ನಮಗೂ ಬಂತಮ್ಮ. ಅಭಿ ಏನಂತಿದ್ದಾನೆ? ಏನಂತನಮ್ಮ, ತಂಗಿ ಪ್ರಾಣನ ಹೇಗಾದ್ರೂ ಕಾಪಾಡ್ಕೋಬೇಕು ಅಂತ ಕೇಶವನ್ ಜೊತೆಗೆ ಎಲ್ಲಿಗೂ ಹೋಗಿದ್ದಾನೆ. ಅವರು ಎಲ್ಲಿಗೆ ಹೋದ್ರು ಸರಿ, ಸಾವು ಅವಳ ಹತ್ರಕ್ಕೆ ಬರ್ದೆ ನಿಲ್ಲಲ್ಲ. ಅದಕ್ಕೇನಮ್ಮ ನಾವು ನಿನ್ ಹತ್ರ ಬಂದಿದ್ದು. ನೀನ್ ಏನೋ ಒಂದ್ ಮಾಡ್ತೀಯ ಅಲ್ವಾ? ನಾನೇನ್ ಮಾಡ್ಬೇಕು? ಅದೇನಮ್ಮ, ದಿವ್ಯನ ಸಾಯಿಸೋದಕ್ಕೆ ನಿನ್ ಪ್ರಯತ್ನ ಏನೋ ನಿನಗಿರುತ್ತೆ ಅಲ್ವಾ? ಈ ಸರಿ ನಾನ್ ಪ್ರಯತ್ನ ಮಾಡಲ್ಲ, ನಿಮ್ ಹತ್ರ ಮಾಡಿಸ್ತೀನಿ. ಅದೇನಮ್ಮ, ನಾವ್ ಯಾಕೆ ಮಾಡ್ತೀವಿ? ನೀವ್ ಅಲ್ಲೇ ಇರ್ತೀರಾ ಅಲ್ವಾ? ಇದ್ರೆ ಆ ಅಭಿ ಗೊತ್ತಾದ್ರೆ ನಮ್ಮಿಬ್ಬರನ್ನ ಸಾಯಿಸ್ಬಿಡ್ತಾನೆ. ಹೇಳಿದನ್ನ ಮಾಡ್ಲಿಲ್ಲ ಅಂದ್ರೆ ನಾನು ಕೂಡ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಹೀಗೆ ಅಲ್ಲಿ ಏನ್ ನಡೆಯುತ್ತೆ ಅಂತ ನನಗೆ ಹೇಳಿ. ಯಾವಾಗ ಏನ್ ಮಾಡ್ಬೇಕೋ ನಾನ್ ಹೇಳ್ತೀನಿ. ಇದೇನೆ, ನಾವೇನೋ ಹೇಳೋದಿಕ್ ಬಂದ್ರೆ ನಮ್ ಕತ್ತಿಗೆ ಸುತ್ತಿದ್ಲು. ಛೆ, ಇವಳು ಯಾವಾಗ್ಲೂ ಹೀಗೆ ನಮ್ಮನ್ನ ಯಾವಾಗ್ಲೂ ಸಿಕ್ಕಾಕಿಸ್ತಾಳೆ. ಗೊತ್ತಿದ್ದು ಬಂದ್ವಿ. ಇವಾಗ ಏನ್ ಮಾಡೋಣ? ಮಾಡೋದಕ್ಕೆ ಇವಾಗ ಬೇರೆ ಏನಿದೆ? ಅವಳು ಏನ್ ಹೇಳ್ತಾಳೋ ಅದನ್ನೇ ಮಾಡ್ಬೇಕು. ನಡೀರಿ.